ಹಲೋ ಗೆಳೆಯರೆ, ಎಜುಕೇರ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ. ಈಗ ಎಲ್ಲ ವಿದ್ಯಾರ್ಥಿಗಳು ಸೆಕೆಂಡ್ ಪಿ ಯು ಸಿ ರಿಸಲ್ಟ್ಗಾಗಿ ವೇಟ್ ಮಾಡ್ತಾ ಇದ್ದಾರೆ. ಮತ್ತು ರಿವ್ಯಾಲ್ಯೂಯೇಷನ್ ಯಾವ ರೀತಿ ಅಪ್ಲೈ ಮಾಡಬೇಕು, ಮತ್ತು ರಿಸಲ್ಟ್ ಅನ್ನೋದು ಮೊಬೈಲ್ದಲ್ಲಿ ಯಾವ ರೀತಿ ಚೆಕ್ಔಟ್ ಮಾಡ್ಕೋಬೋದು, ಮತ್ತು ಗ್ರೇಸ್ ಮಾರ್ಕ್ಸ್ ಯಾವೆಲ್ಲ ವಿದ್ಯಾರ್ಥಿಗಳಿಗೆ ಕೊಡ್ತಾರೆ, ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ತಿಳಿಸ್ತೀನಿ. ನೀವೇನಾದರೂ ಮೊದಲನೇ ಬಾರಿಗೆ ನನ್ನ ಒಂದು ಯೂಟ್ಯೂಬ್ ಚಾನಲ್ ನೀವು ನೋಡ್ತಾ ಇದ್ರೆ ಒಂದು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಈಗ ಬನ್ನಿ ಗೆಳೆಯರೆ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಈಗ ಮೊದಲಿಗೆ ಗ್ರೇಸ್ ಮಾರ್ಕ್ಸ್ ಯಾವ ಒಂದು ವಿದ್ಯಾರ್ಥಿಗಳಿಗೆ ಕೊಡ್ತಾರೆ ಅಂದರೆ, ನೀವೇನಾದರೂ ಸಂಪೂರ್ಣ 6 ಸಬ್ಜೆಕ್ಟಲ್ಲಿ 5 ಸಬ್ಜೆಕ್ಟ್ ಪಾಸ್ ಆಗಿ 1 ಸಬ್ಜೆಕ್ಟ್ ನೀವೇನಾದರೂ ಫೇಲ್ ಆಗೋ ವಿದ್ಯಾರ್ಥಿಗಳು, 1-2 ಮಾರ್ಕ್ಸಲ್ಲಿ ಫೇಲ್ ಆಗೋ ವಿದ್ಯಾರ್ಥಿಗಳಿಗೆ ಅವರು 1-2 ಮಾರ್ಕ್ಸ್ ಕೊಟ್ಟು ನಿಮಗೆ ಪಾಸ್ ಮಾಡ್ತಾರೆ. ಈಗ ರಿವ್ಯಾಲ್ಯೂಯೇಷನ್ ಯಾವ ವಿದ್ಯಾರ್ಥಿಗಳು ಅಪ್ಲೈ ಮಾಡಬೇಕಂದ್ರೆ, ನೀವು ಯಾರೆಲ್ಲ 70 ಮತ್ತು 75 ಮಾರ್ಕ್ಸ್ ನೀವು ಬರ್ತಾ ಅಂತ ಅನ್ಕೊಂಡಿರೋ ವಿದ್ಯಾರ್ಥಿಗಳಿಗೆ ನಿಮ್ಮ ಒಂದು ಮಾರ್ಕ್ಸು 40 ಅಥವಾ 50 ಅನ್ನೋ ಮಾರ್ಕ್ಸ್ ಏನಾದರೂ ಅವ್ರು ಕೊಟ್ಟಿದ್ರೆ ನೀವು ರಿವ್ಯಾಲ್ಯೂಯೇಷನ್ ಹಾಕ್ಬೋದು. ರಿವ್ಯಾಲ್ಯೂಯೇಷನ್ ಯಾವ ರೀತಿ ಇರುತ್ತೆ ಅಂತಂದರೆ, ನೀವು ಮೊದಲಿಗೆ ಆನ್ಸರ್ ಶೀಟನ್ನು ಡೌನ್ ಮಾಡ್ಕೋಬೇಕು. ರಿಸಲ್ಟ್ ಬಂದ ತಕ್ಷಣ 1-2-3 ತಾಸಿಗೆ ಅದೊಂದು ಲಿಂಕ್ ಓಪನ್ ಆಗುತ್ತೆ, ರಿವ್ಯಾಲ್ಯೂಯೇಷನ್ ಲಿಂಕ್ ಓಪನ್ ಆಗುತ್ತೆ. ಅಲ್ಲಿ ನೀವು ಅದಕ್ಕೆ ಅಂತ ಒಂದು ಫೀ ಇರುತ್ತೆ. ಈಗ ಒಂದೊಂದು ಸಬ್ಜೆಕ್ಟ್ ನೀವು ಆನ್ಸರ್ ಪೇಪರ್ ಡೌನ್ಲೋಡ್ ಮಾಡ್ಕೋಬೇಕಂದ್ರೆ ಅದಕ್ಕೆ ಇನ್ನೂ ಗೌರ್ಮೆಂಟ್ದವ್ರು ಇನ್ನೂ ರಿಲೀಸ್ ಮಾಡಿಲ್ಲ. ರಿಲೀಸ್ ಮಾಡಿದ ತಕ್ಷಣ ನಿಮಗೆ ಅದೊಂದು ವಿಡಿಯೋನು ಮಾಡಿ ಹಾಕಿರ್ತೀನಿ. ಅದು ಅಷ್ಟು ಅಮೌಂಟ್ ಕಟ್ಟಿದ ತಕ್ಷಣ ನಿಮ್ಮ ಆನ್ಸರ್ ಶೀಟ್ ಡೌನ್ಲೋಡ್ ಮಾಡ್ಕೊಂಡು ನೀವು ಚೆಕ್ಔಟ್ ಮಾಡ್ಕೋಬೋದು. ಯಾವ ರೀತಿ ನಿಮ್ಮ ಒಂದು ಆನ್ಸರ್ ಪೇಪರ್ ಯಾವ ರೀತಿ ಚೆಕ್ಔಟ್ ಮಾಡ್ಕೊಂಡ್ರೆ, ಎಲ್ಲಿ ಮಿಸ್ಟೇಕ್ ಆಗಿದೆ, ಇಲ್ಲ ಕೌಂಟಿಂಗ್ ಮಿಸ್ಟೇಕ್ ಆಗಿದೆ, ಯಾವುದೊಂದು ಮಿಸ್ಟೇಕ್ ಆಗಿದೆ ಅಂತ ಚೆಕ್ ಮಾಡಿಕೊಂಡು ನಂತರ ನೀವು ಅಪ್ಲೈ ಮಾಡ್ಕೋಬೋದು. ಅಪ್ಲೈ ಯಾವ ಒಂದು ಡೇಟಿಗೆ ಬಿಡ್ತಾರೆ ಅಂದರೆ, ನಿಮ್ಮ ರಿಸಲ್ಟ್ ಬಂದ ತಕ್ಷಣವೇ ಅದೊಂದು ಲಿಂಕ್ ಓಪನ್ ಆಗುತ್ತೆ. ಅದೇ ಒಂದು ಡೇಟಿಗೆ ಲಿಂಕ್ ಓಪನ್ ಆಗುತ್ತೆ, ನೀವು ಆವಾಗ ಅಪ್ಲೈ ಮಾಡ್ಕೋಬೋದು. ಯಾವ ರೀತಿ ಅನ್ನೋದು ನಾನು ನೆಕ್ಸ್ಟ್ ವಿಡಿಯೋ ಮಾಡಿ ಹೇಳ್ತೀನಿ. ಈಗ ರಿಸಲ್ಟ್ ಯಾವ ರೀತಿ ಚೆಕ್ಔಟ್ ಮಾಡ್ಕೋಬೇಕಂದ್ರೆ ಇಲ್ಲಿ ತಿಳಿಸ್ಕೊಡ್ತೀನಿ ನಿಮಗೆ. ಯಾವ ರೀತಿ ನೀವು ಗೂಗಲ್ದಲ್ಲಿ ಸರ್ಚ್ ಮಾಡೋದು ಅಂತ ಹೇಳ್ತೀನಿ. ಇಲ್ಲಿ ನಾ ರೌಂಡ್ ಹಾಕಿಂದ ನೋಡ್ಬೋದು. ಇಲ್ಲಿ ಕರ್ ರಿಸಲ್ಟ್ .nic.in ಅಂತಿರದಲ್ಲ, ಇದನ್ನ ನೀವು ಗೂಗಲ್ದಲ್ಲಿ ಸರ್ಚ್ ಮಾಡಿ 2026 ಅಂತ ನೀವೇನಾದರೂ ಸರ್ಚ್ ಮಾಡಿ ಓಕೆ ಕೊಟ್ಟರೆ ಡೈರೆಕ್ಟ್ ಈ ಲಿಂಕ್ ನಿಮಗೆ ಓಪನ್ ಆಗುತ್ತೆ. ಓಪನ್ ಆದ ತಕ್ಷಣ ಇಲ್ಲಿ ತೋರಿಸ್ತಾ ಇದೆ ನಿಮಗೆ 2025 ಹಿಂದಿನ ವರ್ಷದ ರಿಸಲ್ಟ್ ಲಿಂಕ್ ಇದು. ಇದ್ರ ಮೇಲೆ ಅಲ್ಲಿ ತೋರಿಸಿದ ತಕ್ಷಣ ನೀವು ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ನಿಮಗೆ ಓಪನ್ ಆಗುತ್ತೆ. ಅವಾಗ ನೀವು ಇಲ್ಲಿ ಮೊದಲಿಗೆ ನಿಮ್ಮ ರಿಜಿಸ್ಟರ್ ನಂಬರ್ ಎಂಟರ್ ಮಾಡಿ, ನಂತರ ಇಲ್ಲಿ ಸಬ್ಜೆಕ್ಟ್ ಕಾಂಬಿನೇಷನ್ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಸೈನ್ಸ್ ಇದ್ದವ್ರು ಸೈನ್ಸು, ಆರ್ಟ್ಸು ಮತ್ತು ಕಾಮರ್ಸ್ ನಿಮ್ಮ ಒಂದು ಯಾವುದು ಸಬ್ಜೆಕ್ಟ್ ಇದೆ ಅದಕ್ಕೆ ಕ್ಲಿಕ್ ಮಾಡಿ ನಂತರ ಸಬ್ಮಿಟ್ ಅಂತ ಕೊಟ್ಟ ತಕ್ಷಣ ನಿಮ್ಮದು ರಿಸಲ್ಟ್ ಅನ್ನೋದೊಂದು ಶೋ ಆಗುತ್ತೆ. ಈಗ ಈ ಥರ ನೀವು ಚೆಕ್ ಮಾಡಿದ್ರೆ ನಿಮ್ಮ ರಿಸಲ್ಟ್ ಅನ್ನೋದೊಂದು ಶೋ ಆಗುತ್ತೆ. ಎಲ್ಲ ವಿದ್ಯಾರ್ಥಿಗಳು ಪಾಸ್ ಆಗೇ ಆಗ್ತೀರಾ, ಯಾರು ಟೆನ್ಷನ್ ಮಾಡ್ಕೊಳಕ್ ಹೋಗಬೇಡಿ. ಪ್ರತಿಯೊಬ್ಬರು ವಿದ್ಯಾರ್ಥಿಗಳು ಪಾಸ್ ಆಗೇ ಆಗ್ತೀರಾ. ಈ ವರ್ಷ ಸ್ವಲ್ಪ ಸ್ಟ್ರಿಕ್ ಆಗಿರ್ತದೆ, ಆದರೂ ನೀವು ಪಾಸ್ ಆಗಿರ್ತೀರ, ಹಂಗೇನಿಲ್ಲ. ಈಗ ಯಾರೆಲ್ಲ ಸೆಕೆಂಡ್ ಪಿ ಯು ಸಿ ಸೈನ್ಸ್ ವಿದ್ಯಾರ್ಥಿಗಳು ಈ ಒಂದು ವಿಡಿಯೋ ನೋಡ್ತಾ ಇದ್ದಾರೆ, ನಿಮ್ಮ ಒಂದು KCET ಮತ್ತು ನೀಟು ಮತ್ತು KCET ಪ್ರಾಕ್ಟಿಕಲ್ ಎಕ್ಸಾಮ್ ಒಂದು ಅಪ್ಡೇಟು ನಮ್ಮ ಒಂದು ಗ್ರೂಪ್ನಲ್ಲಿ ಇರುತ್ತೆ, ವಾಟ್ಸಪ್ ಗ್ರೂಪ್ದಲ್ಲಿ. ಆ ಒಂದು ವಾಟ್ಸಪ್ ಗ್ರೂಪ್ ಲಿಂಕು ಇದೇ ಡಿಸ್ಕ್ರಿಪ್ಷನ್ನಲ್ಲಿ ಮತ್ತು ಕಮೆಂಟ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಇನ್ನೂ ಯಾರೆಲ್ಲ ಜಾಯ್ನ್ ಆಗಿಲ್ಲ ಬೇಗನೆ ಹೋಗಿ ಜಾಯ್ನ್ ಆಗಿ. ಆ ಒಂದು ಗ್ರೂಪ್ನಲ್ಲಿ ಎಲ್ಲ ಥರದ ಅಪ್ಡೇಟ್ ನಿಮಗೆ ಸಿಗುತ್ತೆ. ನಿಮ್ದು ಏನಾದರೂ ಡೌಟ್ ಇದ್ದರೆ ಅಲ್ಲಿ ಕಮೆಂಟ್ ಮಾಡ್ಬೋದು.